ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಎಲ್ಲರೂ ಹೆಂಗದಿರಿ ಫ್ರೆಂಡ್ಸ್? ಎಲ್ಲರೂ ಆರಾಮದಿರಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ನಾನು ನಿಮ್ಮ ಜೊತೆಗೆ ಶನಿವಾರದ ವ್ಲಾಗನ್ನು ಶೇರ್ ಮಾಡ್ಕೊಳತ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಶೇರ್ ಮಾಡ್ಕೊಂಡಿನಿ ಅಂದ್ರೆ, ಕಾಸ್ಟ್ ಐರನ್ ತವ ಯಾವ ರೀತಿ ನಾವು ಯೂಸ್ ಮಾಡಬೇಕು, ಅದನ್ನು ಹೆಂಗೆ ಮೇಂಟೈನ್ ಮಾಡಬೇಕು, ಯೂಸ್ ಆದಮೇಲೆ ಅದನ್ನು ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡಿ ಇಡಬೇಕು, ಅದನ್ನೆಲ್ಲ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ದೋಸೆ ನೋಡ್ರಿ, ಹೊಸ ಹಂಚಿನ ಮೇಲೆ ಎಷ್ಟು ಚೆನ್ನಾಗಿ ಬರ್ತಾಯಿದ್ದವು. ಕೆಲವೊಂದಿಷ್ಟು ನಾನು ಇದನ್ನು ವಿಡಿಯೋಗಳನ್ನು ನೋಡಿದಾಗ 3 ದಿವಸ ಎಣ್ಣೆ ಹಚ್ಚಿ ಬಿಸಿಲಿಗೆ ಇಡಬೇಕು, ತುಂಬ ದಿವಸ ಒಂದು 15 ದಿವಸ 13 ದಿವಸ ಹೀಗೆ ನಾವು ಅದನ್ನು ಎಣ್ಣೆ ಹಚ್ಚಿ ಬಿಸಿಲಾಗಿ ಇಡಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ಈ ಸ್ವಸ್ಥ ಕುಕ್ವೇರ್ ಪ್ರಾಡಕ್ಟ್ ಅಂತೂ ತೊಗೊಂಡ ದಿವಸನ ನನ್ನ ಮನೆಗೆ ಬಂದು ಅದನ್ನು ಓಪನ್ ಮಾಡಿದಾಗಿನಿಂದನೂ ನಾನು ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ಅವರು ಮುಂಚೆನೇ ಮಾಡಿಬಿಟ್ಟಿರ್ತಾರೆ ಸೀಸನಿಂಗ್ ಫ್ಯಾಕ್ಟ್ರಿಯಲ್ಲೇ. ಇವಾಗ ನಾವು ಸ್ವಲ್ಪ ಯೂಸ್ ಮಾಡೋದಕ್ಕಿಂತ ಮುಂಚೆ ಅದನ್ನು ಫಸ್ಟು ವಾಶ್ ಮಾಡ್ಕೋಬೇಕು. ಸ್ವಲ್ಪ ಸೋಪ್ ಹಾಕಿ ವಾಶ್ ಮಾಡಿದಾದಮೇಲೆ ಹೀಟ್ ಮಾಡಬೇಕು. ಅದನ್ನು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ಹೀಟ್ ಮಾಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿಯಿಂದ ಅದನ್ನು ಸ್ಪ್ರೆಡ್ ಮಾಡಿದಾದಮೇಲೆ ನಾನು ದೋಸೆ ಹಿಟ್ಟನ್ನು ಹಾಕಕತ್ತೀನಿ. ನೋಡ್ರಿ ಯಾವ ರೀತಿ ಬರ್ತಾಯಿದ್ದಾವೆ ದೋಸೆನೂ ಕೂಡ ದೊಡ್ಡದಾಗಿನ ಬರ್ತಾವೆ. ಚಿಕ್ಕದು ಹಂಚಿದ್ರೂ ದೋಸೆನೂ ಕೂಡ ಚಿಕ್ಕದಂದರೆ ಪರವಾಗಿಲ್ಲ, ಮೀಡಿಯಮ್ ಸೈಜ್ ಐತಿ, ತೀರ ದೊಡ್ಡ ಸೈಜ್ ಇಲ್ಲ. ದೋಸೆನೂ ಕೂಡ ಅದ್ರ ತುಂಬ ಹಾಕಿದ್ರೂ ನೀಟಾಗಿನ ದೋಸೆ ಎದ್ದು ಬರ್ತಾವೆ ಫ್ರೆಂಡ್ಸು. ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ. ಆಲ್ರೆಡಿ ಕ್ರಿಸ್ಪಿ ಆಯಿತು ನೋಡ್ರಿ. ನಮ್ಗೆ ಎಷ್ಟು ಕ್ರಿಸ್ಪಿ ಬೇಕೋ ಅಷ್ಟು ಮಾಡ್ಕೋಬೋದು. ಫಸ್ಟು ನಾವು ದೋಸೆ ಹಾಕೋದಕ್ಕಿಂತ ಮುಂಚೆ ಉರಿನ ಸಣ್ಣಗೆ ಇಟ್ಕೋಬೇಕು. ದೋಸೆ ಹಿಟ್ಟನ್ನ ಸ್ಪ್ರೆಡ್ ಮಾಡಿದಾದ್ಮೇಲೆ ಉರಿನ ಜಾಸ್ತಿ ಮಾಡ್ಕೋಬೇಕು ಫ್ರೆಂಡ್ಸು. ಅಂದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವೆ ದೋಸೆ. ಹೋಟೆಲ್ ರುಚಿನೇ ಇರ್ತವೆ. ಕೆಬ್ನದ ಹಂಚಿನ ಮೇಲೆ ಮಾಡಿದಾಗ ಹೋಟೆಲಲ್ಲಿ ನಾವು ಯಾವ ರೀತಿ ಮಸಾಲ ದೋಸೆನ ತಿಂತೀವಿ ನೋಡ್ರಿ, ಅದೇ ಟೇಸ್ಟ್ ಇರ್ತಾವೆ. ನಾನು ಇದಕ್ಕೆ ಇನ್ನೂ ಚಟ್ನಿ ಮಾಡಿಲ್ಲ. ಇವಾಗ ನಮಿತಾ ಸ್ಕೂಲಿಗೆ ಹೋಗೋಕೆ ರೆಡಿಯಾಗಿದ್ಲು. ಆಕೆಗೆ ಒಂದು 2 ದೋಸೆ ಹಾಕಿ ಕೊಟ್ರಾಯ್ತು, ಫಸ್ಟು ತಿಂದು ಹೋಗಲಿ ಅಂತಂದ್ಬಿಟ್ಟು. ಬಾಕ್ಸ್ ಏನು ಕಟ್ಟೋದಿರೋದಿಲ್ಲಲ್ಲ, ಅವತ್ತು ತಿಂದು ಹೋಗೋದು ಅಷ್ಟೇ ಇರುತ್ತೆ ಆಕೆಗೆ. ಹಾಗಾಗಿ 2 ದೋಸೆ ಹಾಕಿ ಕೊಟ್ಟಿನಿ ನೋಡ್ರಿ. ಎಷ್ಟು ಕ್ರಿಸ್ಪಿಯಾಗಿ ಬಂದವು ದೋಸೆ. ಸ್ವಲ್ಪ ಮಾವಿನಕಾಯಿ ತೊಕ್ಕು ಹಚ್ಚೀನಿ, ಆಮೇಲೆ ಶೇಂಗಾ ಚಟ್ನಿ ಪುಡಿ ಹಾಕಿ ಕೊಟ್ಟೀನಿ. ನಾನು ಬರೀ ಹಾಲು ಕುಡ್ದೋಕ್ಕಿನಿ, ಚಹಾ ಕುಡ್ದೋಕ್ಕಿನಿ ಮಮ್ಮಿ, ನನಗೇನು ಬೇಡ ಅಂತಂದ್ಲು. ಬರೋದು 1 ಗಂಟೆ ಆಗುತ್ತಾ, ಖಾಲಿ ಹೊಟ್ಟೆಲಿ ಬರೀ ಚಹಾ ಕುಡಿದು ಹಾಲು ಕುಡಿದು ಹೋದ್ರೆ ಹೊಟ್ಟೆಗೆ ಗ್ಯಾಸ್ಟ್ರಿಕ್ಕಾಗಿ ನೋವು ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಬೈದ್ಬಿಟ್ಟು 2 ದೋಸೆ ಹಾಕಿ ಕೊಟ್ಟೀನಿ. ಅವಳಿಗೆ ಇಷ್ಟ ಇಲ್ದಂಗೆ ತಿಂತಾ ಇದ್ದಾಳೆ. ಬೆಳಿಗ್ಗೆ ನಮಗೂ ಕೂಡ ತಿನ್ನೋಕ್ಕಾಗಲ್ಲ, ಬಟ್ ತಿನ್ನೋಕ್ಕಾಗಲ್ಲ ಅಂತ ಬಿಟ್ಟು ಹಂಗೆ ಕಳ್ಸೋಕ್ಕೂ ಆಗೋದಿಲ್ಲ. ಮಕ್ಕಳೇ 1 ಗಂಟೆ ಆಗುತ್ತೆ ಅವಳು ಮನೆಗೆ ಬರ್ಬೇಕಂದ್ರೆ. ಹಾಗಾಗಿ ಇವು 2 ದೋಸೆ ತಿಂದು ಹೋಗಂದೆ. ಅವಳೇನು 2 ದೋಸೆ ತಿನ್ನಲಿಲ್ಲ, ಒಂದೇ ತಿಂದಳು. ಒಂದು ನವ್ಯಾಗ ತಿನ್ನಿಸಿದೆ. ಆಮೇಲೆ ಅವಳು ಸ್ಕೂಲಿಗೆ ಹೋದ್ಮೇಲೆ ನೋಡ್ರಿ, ಈಗ ನಾನು ಪಲ್ಯಕಾಯಿ ಹೆಚ್ಕೊಂಡು ರೆಡಿ ಮಾಡೀನಿ. ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಆಮೇಲೆ ಒಂದು ಕ್ಯಾಬೇಜ್, ಅದನ್ನು ಸಣ್ಣದಾಗಿ ಹೆಚ್ಚಿ 1-2 ಸಲ ಸ್ವಚ್ಛಗೆ ತೊಳೆದೀನಿ. ಯಾಕಂದರೆ ಕೆಮಿಕಲ್ ಹಾಕಿರ್ತಾರೆ ಬೆಳೆಸ್ಬೇಕಾದ್ರೆ. ಹಾಗಾಗಿ ನೀಟಾಗಿ ತೊಳೆದು ಈಗ ಕಡಾಯಿನ ಬಿಸಿ ಮಾಡೋಕ್ಕಿಟ್ಟೀನಿ. ಪಲ್ಯನ ಮಾಡಬೇಕು ಈಗ ನಾನು. ಕ್ಯಾಬೇಜ್ ಪಲ್ಯ, ದೋಸೆ ಜೊತೆಗೆ ಕ್ಯಾಬೇಜ್ ಪಲ್ಯ ಮಾಡಾಕತ್ತೀನಿ. ಕ್ಯಾಬೇಜ್ ಪಲ್ಯ ಇವಾಗ ಮಾಡಿದ್ರೆ ಮಧ್ಯಾಹ್ನ ಚಪಾತಿ ಅಥವಾ ರೊಟ್ಟಿ ಮಾಡಿದ್ರೆ ಅದಕ್ಕೆ ಬರುತ್ತಾ ಅಂತ ಹೇಳಿಬಿಟ್ಟು ಮಾಡಾಕೊಂತೀನಿ. ಬೆಳಿಗ್ಗೆ ನಾಷ್ಟ ಅಷ್ಟು ಜಾಸ್ತಿ ತಿನ್ನಲ್ಲ, 2 ದೋಸೆ ತಿಂದ್ರೆ ಆಗೋತು. ಹಾಗೆ ಬಟ್ಟೆನೂ ಕೂಡ ವಾಶ್ ಮಾಡೋಕ್ಕೆ ಹಾಕಿದ್ವಿ ಶನಿವಾರ ದಿವಸ. ನೋಡ್ರಿ, ನಮ್ಮ ಮನೆಯವರು ಸಾಫ್ಟ್ ಬೇಕು ನನಗೆ, ಕ್ರಿಸ್ಪಿ ಬೇಡ ಅಂದರು. ಹಾಗಾಗಿ ಅವ್ರಿಗೆ ಸಾಫ್ಟಾಗಿ ಹಾಕಿಕೊಟ್ಟಿನಿ. ನವ್ಯಾನು ಕೂಡ ಸ್ನಾನ ಮಾಡಿ ಕೂತ್ಕೊಂಡ್ಳು. ಎಲ್ಲರದು ಸ್ನಾನ ಆಗಿ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ವಿ. ಆಮೇಲೆ ಹುಣ್ಣಿಮೆ ಬೇರೆ ಇತ್ತು ಅವತ್ತು ಶನಿವಾರ ದಿವಸ. ಅನಂತನ ಹುಣ್ಣಿಮೆ ಅಂತಾರೆ ಈ ಕಡೆ ಎಲ್ಲ ಕ್ಯಾಲೆಂಡ್ರಲ್ಲಿ. ನಮ್ಮೂರ ಕಡೆ ಜೋಕಪ್ಪನ ಹುಣ್ಣಿಮೆ ಅಂತಾರೆ. ಹುಣ್ಣಿಮೆನೂ ಕೂಡ ಮಾಡಿದ್ದೆ. ಈಗ ಅವ್ರಿಗೆಲ್ಲ ಹಾಕಿಕೊಟ್ಟಿನಿ. ಇನ್ನು ನಾನು ಕೂಡ ಹಾಕ್ಕೋಬೇಕು. ನಾಷ್ಟ ಮಾಡಾಕತ್ತೀನಿ ನಾನು. ಟೈಮ್ ಆಗಿದ್ದಾನೆ, ಭಾಳ ಹೊಟ್ಟಸ್ತೈತಿ. ಹಂಗೆ ವಿಡಿಯೋ ಮಾಡಿದ್ರೆ ಅಂತ ಹೇಳ್ಬಿಟ್ಟು ದೋಸೆ ಕ್ಯಾಬೇಜ್ ಪಲ್ಯ. ಯಾರೂ ಮಾಡೋದಿಲ್ಲ ಈ ಥರ ಕಾಂಬಿನೇಷನ್, ಬಟ್ ನಾನು ಮಾಡೀನಿ. ತುಂಬ ಚೆನ್ನಾಗಿರುತ್ತೆ ಕ್ಯಾಬೇಜ್ ಪಲ್ಯ. ದೋಸೆ ಜೊತೆಗೆ ಹೇಗಿರುತ್ತಾ ಅಂತ ಕೇಳಿದೆ, ಚೆನ್ನಾಗಿತ್ತು ಅಂದ್ರೆ. ಚಪಾತಿಗೆ ಆಗುತ್ತೆ ಮಧ್ಯಾಹ್ನಕ್ಕೆ. ಈಗ ದೋಸೆಗೆ ಚಟ್ನಿ ಏನು ಮಾಡೋದು ಅಂತ ಹೇಳ್ಬಿಟ್ಟು
ಪಲ್ಯ ಮಾಡೀನಿ, ಮಧ್ಯಾಹ್ನಕ್ಕೂ ಆಗುತ್ತಾ ಅಂತ ಅಂದ್ಬಿಟ್ಟು ಸಾಫ್ಟಾಗಿ ಮಾಡ್ಕೊಂಡಿವಿ ಇದನ್ನು ದೋಸೆ ಚೆನ್ನಾಗಿರ್ತಾವೆ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ತಿಂತೀನಿ ಈಗ. ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ ನಾನು. ಚೆನ್ನಾಗಿ ಬರ್ತಾವೆ ದೋಸೆ, ಒಟ್ಟ ಹತ್ಕೊಳೋದಿಲ್ಲ. ದೋಸೆ ಹಂಚು ಚೆನ್ನಾಗೈತೆ. ಇದು ಸ್ನಾನ ಆಯಿತು, ಎಲ್ಲ ಆಯಿತು ಕೆಲಸ. ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಮತ್ತು ಈಗ ನಾಷ್ಟ ಮಾಡಿದ್ದು ಪಾತ್ರೆ ಬಿದ್ದವು. ಹಾಗೆ ಒಟ್ಟು ಮನೆಯಾಗಿದ್ರೆ ಕೆಲಸ ಚಲೋ ಇರ್ತಾವೆ. ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ. ಭಾಳ ಹಸುವಾಗೈತಿ ಫ್ರೆಂಡ್ಸ್. ಏನಿದೆ ನಮಿತ? ಕೇಕ್ ಅಪ್ಪ ಮನೆ ತಂದಿತ್ತಲ್ಲ ಅದಾನ ಬರ್ತಡೇಕ. ಕೇಕ್ ತರಕ್ಕೆ ಹೋಗಿದ್ರಿ ಹೊರಗೆ ಇಬ್ರು? ನಾವೇನು ಬಿಟ್ಟು ಹಾಂ ಅಕ್ಕ ಮಕ್ಕೊಂಡಿದ್ವಿ. ಪ್ಲೇಟ್ ಆಗ್ಬೇಕಮ್ಮ, ಒಂದು ಸ್ಪೂನ್ ತಂದ ಫೋಕ್ ಕ್ರೀಮ್ ಹತ್ಕೊಂಡ್ಬಿಟ್ಟೈತಿ. ತಿಂತೀಯ ನಾವೇ? ನೋಡ್ರಿ, ನಾವೇ ಮಕ್ಕೊಂಡಿದ್ಲು. ಊಟ ಮಾಡಿ ನಾಷ್ಟ ಮಾಡಿ ಎದ್ವಿ. ಈಗ ಏನು ಅರ್ಧ ತಾಸು ಮಕ್ಕೊಂತಾಳ. ಇವ್ರು ಬೇರೆ ಹೋಗಮ್ದಾಗ ಒಂದ್ಸಲ ಎಬ್ಸಿದ್ರು, ಬರಮ್ದಾಗ ಒಂದ್ಸಲ ಎಬ್ಸಿದ್ರು. ಕೊಡು. ಮಳೆ ಜೋರು ಬಂತು ನೋಡಿ, ಹಗಲಿನ ಬಂದ್ಬಿಡ್ತು. ಟೈಮ್ ಇನ್ನೂ 3 ಆಗಿಲ್ಲ. ಬರ್ರಿ ಫ್ರೆಂಡ್ಸ್, ಚಾಕ್ಲೇಟ್ ಕೇಕ್ ನಂಗೆ ಇಷ್ಟ ಆಗಲ್ಲವ, ನಮ್ಮ ನಮಿತಾಗಿಷ್ಟ. ಇನ್ನು ಕಮ್ಮಗೈತೆವ. ಸಿಹಿ ಜಾಸ್ತಿ ಐತಿ. ಹಾಂ, ಕ್ರೀಮ ಜಾಸ್ತಿ ಐತಿ ಇದಕ್ಕೆ. ಮೊನ್ನೆ ನಂಗೆ ಇದ್ರಾಗ ಬರ್ತಡೇದಾಗ ಅವತ್ತಿನ ಮಾದೇವಿಗಿನ ಇಷ್ಟ ಆಗ್ತಿದ್ದು, ಬಟ್ ನನಗೆ ಇಷ್ಟ ಆಗಲಿಲ್ಲ. ಕ್ರೀಮ್ ಯಾಪರಿ ಹಾಕ್ಯಾರಲ್ಲ ನೋಡ. ತೋರಿಸಿದೆ. ಇದನ್ನು ಕೊಡಿಸ್ಕೊಂಡೆ. ಮಾಡಿ ಸ್ವೀಟ್ ತಿನ್ನಲಿಕ್ಕೆ ಸೋರಿಸ್ತಾವಡು ಬಾಯಾಗಿಟ್ಬಿಟ್ರು. ತಗೊಮ್ಮ. ಸಾಯಂಕಾಲ ಹೌದಾ? ಆಕೆ ಏನಿದ್ರು ಖಾರದ್ದು ಬೇಕು. ಮುಂದೆಲ್ಲ ಆರ್ಡರ್ ಮಾಡಿ. ಏನು ಸಪ್ರೇಟ್ ಗೊತ್ತಾಗ್ಬಿಟ್ರೆ ನಿನ್ನ ಅಕ್ಕರ್ ನೋಡಿ, ಏನು ಅಕ್ಕರ್ ಆಗೈತಿ. ಬಾಯಿ ಹಲ್ಲು ಬಾಯಿ ಹೆಂಗಾಗ್ಯಾವ ನೋಡೋದು. ಚಾಕ್ಲೇಟ್ ತಿನ್ನಾಗತ್ತೀಯಲ್ಲ ಫ್ರೆಂಡ್ಸ್. ನನಗಂತೂ ಇಷ್ಟ ಆಗಲಿಲ್ಲ ನೋಡ್ರಿ. ಇದು ಟೇಸ್ಟೇ ಇಲ್ಲ, ಬರೀ ಸಿಹಿ ಐತಿ. ಕೇಕ್ ಅಂತೂ ಇಲ್ಲ ಜಾಸ್ತಿ, ಬರೀ ಕ್ರೀಮ ಐತಿ. ಅದಕ್ಕೆ ಕ್ರೀಮ್ ಇದ್ದು ಕೊಡಿಸ್ಕೊಂಡೆ. ಜಾಸ್ತಿ ತಿನ್ನಬಾರ್ದು ನಮಿತಾ. ಬೇಕ್ರಿ ಐಟಮ್ಸು ಎಲ್ಲ ಮೈದಾದಿಂದ ಮಾಡಿರ್ತಾರ. ಯಾವಾಗ ಕೊಡಿಸ್ಕೊಂತೀನಿ, ಯಾವಾಗಾರ ತಿಂದ್ರೆ ಪರವಾಗಿಲ್ಲ. ಅದೇನ ನೀನು ಒಂದು ವಿಡಿಯೋದಾಗ ನೋಡಿದ್ನ್ಯಾ, ಮೈದಾ ಕೆಮಿಕಲ್ ಹಾಕಿರ್ತಾರಂತ ಅದ್ರೊಳಗೆ ವೈಟ್ ಆಗಕ್ಕ. ನಮ್ಮ ವೀಕ್ಲಿ ಆಕ್ಟಿವಿಟೀಸ್ ಹೇಳ್ಕೊಡ್ತಾರೆ. ಈಗ ನಾವು ಜಾಸ್ತಿ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದಂತೆ. ಹೌದು, ಅದೇನು ಕೆಮಿಕಲ್ ಇರುತ್ತೆ, ಫುಡ್ ಮೇಲೆ ಅಟ್ಯಾಕ್ ಆಗುತ್ತಂತೆ. ನಾವು ಊಟ ಬರಕ್ಕೆ ಪಾರ್ಸಲ್ ಹೇಳ್ತೀವಲ್ಲ, ಅದು ನಾವೇ ಒಂದು ಸಪ್ರೇಟ್ ಸ್ಟೀಲ್ ಬಾಕ್ಸ್ ತೊಗೊಂಡು ಹೋಗ್ಬೇಕಂತ. ಪ್ಲಾಸ್ಟಿಕ್ ಬಾಕ್ಸ್ ಇದ್ರೂ ಅದು ಪ್ಲಾಸ್ಟಿಕ್ಕಿಂದು ಕೆಮಿಕಲ್ ಹರಡುತ್ತಂತೆ. ಹಾಗೆಲ್ಲ ನಾವು ಮಾಡ್ತಿದ್ವಿಲ್ಲ. ಸಾವಯವ ಸಿಗ್ತೀವಿ ನಾವು. ಬಾಯ್. ನೋಡ್ರಿ, ಇವಾಗ ನಾನು ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಆಗೈತಿ ಈಗ ಆಲ್ರೆಡಿ. ಇವನ್ನಷ್ಟು ಪಾತ್ರನ ಅದೆಲ್ಲ ಜೋಡಿಸ್ಕೋಬೇಕು. ಜೋಡಿಸ್ಬಿಟ್ಟು ಗೋಧಿ ಹಿಟ್ಟನ್ನ ಇದು ಅನ್ನಕ್ಕೆ ಇಡ್ತೀನಿ. ಫಸ್ಟು ಅನ್ನ ಮಾಡಿ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಚಪಾತಿ ಮಾಡಬೇಕು. ಚಪಾತಿ ಪಲ್ಯ ಮಾಡಿನಲ್ಲ, ಬೆಳಿಗ್ಗೆ ಪಲ್ಯ ಮಾಡಿ ಈಗ ಚಪಾತಿ ಮಾಡಬೇಕು. ಫಸ್ಟ್ ಇವನ್ನ ಜೋಡಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನಾನು. ಕೆಲಸ ಭಾಳ ಐತಿ ಈಗ. ಮತ್ತು ಪಾತ್ರೆನ ಅದಾವು. ಪಾತ್ರೆ ಏನು ಭಾಳ ಇಲ್ಲ, 2 ಪ್ಲೇಟು, ಒಂದು ದೋಸೆ ಹಿಟ್ಟಿಂದು ಇದೇ ಐತಿ. ಡಬರಿ ಅಂತೀವಿ ನಾವು, ದೊಡ್ಡ ಡಬರಿ ಐತಿ. ಅದನ್ನ ಕ್ಲೀನ್ ಮಾಡ್ಕೋಬೇಕು. ಬರ್ರಿ ಈಗ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ.
ಹಾಂ ಹಾಯ್ ಮಾಡು ಅಪ್ಪಾಜಿ. ಅಪ್ಪಾಜಿ ಹುಷಾರಲ್ಲ ನಿಂಗೆ? ಹಾಂ ಓ ನಿಂದ್ರಿ ಇಲ್ಲಿ ಮಾತಾಡ್ಸು ಒಂಚೂರು ನೋಡಿ ಇಲ್ಲಿ ನೋಡಿ ಯಾರು ಕರಿತಾರ ನೋಡ. ಹಾಯ್ ಎಲ್ಲರೂ ಹೆಂಗದಿರಿ ಅಣ್ಣ, ಹೆಂಗದಿರಿ? ಹಾಂ ಅಜ್ಜಿ ಇಲ್ಲದ? ಅಜ್ಜಿ ಅಜ್ಜಿ ಇಲ್ಲದ? ಅಜ್ಜಿ ನೀವು ಹೋದ್ಲ ಊರಿಗೆ ಹೋದ್ಲನ? ಬೆಳಿಗ್ಗೆ ತಮಾಸೆಗಳು. ಹಾಂ ನಾವ್ ಮಲಗಿದ್ದೆ, ಇವ್ಳು ಮಲಗಿದ್ಲು. ರೂಮ್ಗೆ ಹೋಗ್ಬಿಟ್ಟು ಫೋನ್ ತಗೊಂಡು ಹೋಗಿ ಕವಡ್ ಒಳಗಡೆ ಹಾಕ್ಬಿಟ್ಟು ಇಟ್ಬಿಟ್ಟವನೆ. ಇಡೀ ಮನೆ ಹುಡುಗಿ ಅವಳು ಎಂತ ಸನ್ಯಾಸಿ ಹುಟ್ಟೈತೆ, ಫೋನೇ ಕಿಡ್ಬಿಟ್ಟೈತೆ ನಂದು. ನನ್ ಗೊತ್ತಿಲ್ಲ, ಹೊಸ ಫೋನ್ ಕೊಡಿಸ್ಬೇಕು ನೀನು ಮಗನ್ ಅಲ್ಲ ಕಡೆ ಹೊಡೆದ ಎಲ್ಲೂ ಸಿಕ್ಕಿಲ್ಲ. ಹೋಗಿ ನನ್ ಚಡ್ಡಿ ಒಳಗೆ ಇಕ್ಕೊಂಡೆ ಹೋಗಿ. ನಾನು ಕವಡ್ ಓಪನ್ ಐತಲ್ಲ ನೋಡೋಣ ಇದೆ, ನೋಡ ಇಲ್ಲೇ ಐತಲ್ಲ, ಇಲ್ಲಿ ಬಿಸಾಕ್ತ ನೋಡು. ಕಿಟಕಿಯಲ್ಲಿ ಬಿಸಾಕ್ಬಿಟ್ಟು ಆಮೇಲೆ ಕಿಟಕಿಯಲ್ಲಿ ಬೇರೆ ಹೋಗ್ಬಿಡುತ್ತಲ್ಲ, ಅದಕ್ಕೆ ಅಜ್ಜಿ ಬೇಡ್ಲ? ಅಜ್ಜಿ ಬೇಡ್ಲ ನಿನ್ನ? ಅಜ್ಜಿ ಫೋನ್ ಎಲ್ಲಿಟ್ಟಿ? ಏಯ್ ಎತ್ತ ಅಜ್ಜಿ ಬೈದ್ಲ ನಿನ್ನ? ಅಜ್ಜಿ ಬೈದ್ಲ? ಲಾಲಿಪಾಪ್ ಎತ್ತ ಎತ್ತ ಏನ್ಲಿ ಅದ ಹಂಗೆ ತಿನ್ಸಾಗತ್ತೇನ? ಎತ್ತರ್ವಾ ಓಯ್ ಎತ್ತು ಪಪ್ಪ. ಕತ್ಲ ಬೆಳಕು ಬರ್ತಲ್ಲ. ಫ್ರೆಂಡ್ಸ್ ನೋಡ್ರಿ, ಈಗ ನಾನು ದೋಸೆ ಹಾಕಿದಾದ್ಮೇಲೆ ದೋಸೆ ಹಂಚನ್ನು ಯಾವ ರೀತಿ ನಾವು ಇಟ್ಕೋಬೇಕು ಅದನ್ನು ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಈ ಪ್ರೊಸೀಜರ್ನ ಯಾಕೆ ಮಾಡ್ಬೇಕಂದ್ರೆ ಕಬ್ಬನ್ನ ತುಕ್ಕು ಹಿಡಿತೈತಿ. ಹಾಗಾಗಿ ತುಕ್ಕು ಹಿಡಿಲಾರ್ದಂಗೆ ನಾವು ಅದನ್ನು ಜೋಪಾನವಾಗಿ ಕಾಪಾಡ್ಕೋಬೇಕು ಅಂದರೆ ಈ ರೀತಿ ನಾವು ಪಾಲಿಸಲೇಬೇಕಾಗುತ್ತೆ ಕೆಲವೊಂದು ಟಿಪ್ಸ್ಗಳನ್ನು. ಇವಾಗ ನೋಡಿರಿ, ನಾನು ಅದನ್ನು ದೋಸೆ ಹಂಚು ಯೂಸ್ ಮಾಡಿದಾದಮೇಲೆ ತಣ್ಣಗಾಗೈತಿ. ಈಗ ತಣ್ಣಗಾಗಿರುವಂಥ ಹಂಚನ್ನು ನಾನು ಸ್ವಲ್ಪ ಸೋಪ್ ಹಚ್ಚಿ ಉಜ್ಜಾಕತ್ತೀನಿ. ಸ್ಪಾಂಜ್ ಬರುತ್ತಲ್ಲ, ಅದರಲ್ಲಿನೂ ಕೂಡ ನಾವು ಯೂಸ್ ಮಾಡ್ಬೋದು. ನಂದು ಸ್ಪಾಂಜ್ ಇಲ್ಲ ಮನೇಲಿ, ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಬರ್ಬೇಕು. ಅದಕ್ಕೋಸ್ಕರ ಇತ್ತು, ಬಟ್ ಅದು ನಾನು ಬಿಸಾಕ್ಬಿಟ್ಟಿನಿ. ಹೊಸದು ತೊಗೊಂಬರ್ತೀನಿ. ಇದಕ್ಕೋಸ್ಕರ ಅಂತಲೇ ಸ್ಪಾಂಜಲ್ಲೇ ನಾವು ವಾಶ್ ಮಾಡಬೇಕು ಫ್ರೆಂಡ್ಸು. ಎರಡು ಸೈಡು ನೀಟಾಗಿ ಸೋಪ್ ಹಚ್ಚಿ ಅಥವಾ ಲಿಕ್ವಿಡ್ ಸೋಪ್ ಇದ್ರೂ ಹಚ್ಕೋಬೋದು. ನೋಡಿರಿ, ಈಗ ತಿಕ್ಕಿದೆ, ನಾನು ತಿಕ್ಕಿಬಿಟ್ಟು ಈಗ ತೊಳಿತೀನಿ. ಒಂದು ಕೈಲಿ ಹಿಡಿಯೋಕ್ಕಾಗಲ್ಲ ಅದನ್ನು, ಅಷ್ಟು ವಜ್ಜ ಇರುತ್ತೆ. ನೋಡಿರಿ, ಈಗ ವಾಶ್ ಮಾಡ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗೈತಿ ಫ್ರೆಂಡ್ಸು. ನಾನ್ ಸ್ಟಿಕ್ಕಲ್ಲಿ ಮಾಡೋದಕ್ಕಿಂತ ಈ ರೀತಿ ಕಾಸ್ಟ್ ಐರನ್ ತವಾದಲ್ಲಿ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಬಾಯಿಗೂ ಕೂಡ ರುಚಿಯಾಗಿರುತ್ತೆ. ನೋಡಿರಿ, ಈಗ ನಾನು ಅದನ್ನ ತೊಳೆದ್ಬಿಟ್ಟು ಕಟ್ಟಿ ಮೇಲೆ ಇಡಕ್ಕಂತ ಹೇಳ್ಬಿಟ್ಟು ಅದನ್ನೊಂದು ಸ್ವಲ್ಪ ಅಲ್ಲಿ ಸೋಪಿನ ನೀರು ಬಿದ್ದಿತ್ತಲ್ಲ ಅದನ್ನು ತೊಳೆದು ಅದನ್ನು ಕೂಡ ಇಡ್ತಾಯಿದ್ದೀನಿ. ನೋಡಿರಿ, ಇವಾಗ ನಾವು ನೆಕ್ಸ್ಟ್ ತೊಳೆದಾದ್ಮೇಲೆ ಅದನ್ನು ವಾಶ್ ಮಾಡಿದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಒಣಗಿರುವಂಥ ಬಟ್ಟೆನ ತಗೊಂಡು ನಾವು ಅದ್ರ ಮೇಲೆ ಇದನ್ನು ಇಡಬೇಕು. ಯಾಕಂದ್ರೆ ತಳದಲ್ಲಿರುವಂಥ ನೀರನ್ನು ಕೂಡ ಆ ಬಟ್ಟೆನೂ ಕೂಡ ಹೀರ್ಕೊತೈತಿ. ಈಗ ನೋಡಿರಿ, ಒಂದು ಬಟ್ಟೆನ ಕೆಳಗಡೆ ಒಂದು ಬಟ್ಟೆ ಇಟ್ಟಿದ್ದೀನಿ. ಕೆಳಗಡೆ ಒಂದು ಬಟ್ಟೆ ಇಡೋ ಅವಶ್ಯಕತೆ ಏನಿಲ್ಲ. ಈ ಥರ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡ್ಬಿಟ್ರೆ ಆಗಿ ಹೋಯ್ತು. ಇದ್ದರೆ ಈ ರೀತಿ ಇಟ್ಬಿಟ್ಟು ಎಲ್ಲ ನೀರು ಅದು ಕೂಡ ಇಂಕೊಂತೈತಲ್ಲ, ಹಾಗಾಗಿ ಸ್ವಲ್ಪನೂ ತ್ಯಾವ ಇರಬಾರ್ದು ಫ್ರೆಂಡ್ಸು. ಎಲ್ಲನೂ ನೀಟಾಗಿ ಡ್ರೈ ಆಗೋವರೆಗೂ ನಾವು ಒರೆಸ್ಕೋಬೇಕು. ನೋಡಿರಿ, ಈ ರೀತಿ ಇದು ನಾನು ಅನುಸರಿಸಿರುವಂಥ ಒಂದು ಮೊದಲನೇ ಟಿಪ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಟೈಮು ಇನ್ನೂ ಒಂದು ಟಿಪ್ಸ್ ಐತಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ಟೈಮು ಯೂಸ್ ಮಾಡಿದಾಗ. ಈಗ ಫಸ್ಟ್ ಟೈಮು ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನೋಡಿರಿ, ಇವಾಗ ಎರಡು ಸೈಡು ನೀಟಾಗಿ ನಾನು ಒಣ ಬಟ್ಟೆಯಿಂದ ಒರೆಸ್ಕೊಂಡೆ. ಈ ರೀತಿ ಒರೆಸ್ಕೋಬೇಕು. ಒರೆಸಿದಾದ್ಮೇಲೆ ಹೀಟ್ ಮಾಡ್ಕೋಬೋದು. ಹೀಟ್ ಮಾಡಿ ಅದನ್ನು
ತಣ್ಣಗಾದ್ಮೇಲೆನೂ ಕೂಡ ನಾವು ಯೂಸ್ ಮಾಡ್ಬೋದು. ಈಗ ನೋಡಿರಿ ಒಂದು 2 ಡ್ರಾಪ್ಸ್ ಅಷ್ಟು ಎಣ್ಣೆ ಹಾಕ್ಕೊಂಡೀನಿ. ಅಡುಗೆ ಎಣ್ಣೆ ಯಾವುದಾದ್ರೂ ನಡಿತೈತಿ. ನಮ್ಮ ಮನೇಲಿ ಯಾವುದು ಅಡುಗೆ ಎಣ್ಣೆ ಇರುತ್ತೋ ಅದನ್ನು. ಈಗ ಅದನ್ನು ಎಣ್ಣೆನ ಒಂದು 2 ಡ್ರಾಪ್ಸ್ ಆದ್ರೆ ಸಾಕಾಗುತ್ತೆ ಅಷ್ಟೇ. ಅದನ್ನು ಫುಲ್ ಎಲ್ಲ ಕಡೆನೂ ನಾವು ಸವರಬೇಕು ಕೈಯಿಂದ, ಅಥವಾ ಮನೆಯಲ್ಲಿ ಬ್ರಷ್ ಇರ್ತಾವೆ. ಇವಾಗೇನು ಸಿಲಿಕಾನ್ದು ಎಣ್ಣೆ ಸವರುವಂಥ ಬ್ರಷ್ಗಳು ಬಂದಿದ್ದಾವಲ್ಲ, ಅದರಲ್ಲೂ ಕೂಡ ಯೂಸ್ ಮಾಡ್ಕೋಬೋದು. ಅಥವಾ ಒಂದು ಬಟ್ಟೆ ತೊಗೊಂಡು, ಚೆನ್ನಾಗಿರುವಂಥ ಬಟ್ಟೆ ತೊಗೊಂಡು ಬಟ್ಟೆಯಲ್ಲೂ ಕೂಡ ನಾವು ಎಣ್ಣೆನ ಸವರ್ಬೋದು. ಕೈಯಲ್ಲಿ ಮಾಡಿದಂಥ ಕೆಲಸ ಬೇರೆ ಇನ್ಯಾವುದ್ರಲ್ಲೂ ಆಗೋದಿಲ್ಲ. ಹಾಗಾಗಿ ನಾನು ಕೈಯನ್ನು ಯೂಸ್ ಮಾಡಕತ್ತೀನಿ. ಆಮೇಲೆ ಕೈ ತೊಳ್ಕೊಂಡ್ರೆ ನಡಿತೈತಿ, ಏನಾಗಲ್ಲ. ನೋಡಿರಿ ಈಗ ಮೇಲ್ಗಡೆ ಹಚ್ಚಿದ್ನಲ್ಲ, ಈಗ ಕೆಳಗಡೆ ಭಾಗಕ್ಕೂ ಕೂಡ ನಾವು ಒಂದು 2 ಡ್ರಾಪ್ಸ್ ಅಷ್ಟು ಎಣ್ಣೆ ಹಾಕಿ ಅದನ್ನು ಕೂಡ ನೀಟಾಗಿ ಸವರ್ಕೋಬೇಕು. ಸವರಿಬಿಟ್ಟು ಅದನ್ನು ನಾವು ಏನು ಮಾಡ್ಬೇಕಂದ್ರೆ, ಎಲ್ಲಿ ಒಟ್ಟು ನೀರು ಸಿಡಿಲಾರ್ದಂಥ ಜಾಗದಲ್ಲಿ ಅದನ್ನು ನಾವು ಇಡಬೇಕು. ಆಮೇಲೆ ಹೀಟು ಜಾಗ ಇರುತ್ತೆ ನೋಡಿರಿ, ಅಂಥಲ್ಲಿರಬೇಕು. ತ್ಯಾವ ಅಥವಾ ತಂಪಿನ ಜಾಗದೊಳಗೆ ಇದನ್ನು ಇಡಬಾರ್ದು. ಹಾಗಾಗಿ ತುಕ್ಕು ಹಿಡಿತೈತಿ ನೀರು ಸಿಡಿಯುವಂಥ ಜಾಗದಾಗ ಇಟ್ರೆ. ಈಗ ನೋಡಿರಿ ನಾನು ಅದನ್ನು ಒಣ ಜಾಗದಾಗ ಇಟ್ಬಿಡ್ತೀನಿ ಅಷ್ಟೇ. ಮತ್ತು ನೆಕ್ಸ್ಟ್ ಟೈಮು ನಾವು ಯೂಸ್ ಮಾಡಬೇಕಾದ್ರೆ ಮತ್ತೆ ವಾಶ್ ಮಾಡಬೇಕು. ವಾಶ್ ಮಾಡಿ ಹೀಟ್ ಮಾಡಬೇಕು. ಹೀಟ್ ಆದಮೇಲೆ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚಿ ಈರುಳ್ಳಿ ಹಾಕಿ ನಾವು ಅದನ್ನು ಸವರಿಬಿಟ್ರೆ ದೋಸೆ ಮಾಡೋಕೆ ರೆಡಿ ಆಗುತ್ತೆ. ಈ ಹಂಚಂತೂ ತುಂಬ ಚೆನ್ನಾಗೈತಿ ಫ್ರೆಂಡ್ಸು. ನಿಮ್ಗೆ ತೊಗೋಬೇಕಂತ ಇದ್ರೆ, ಏನಾದರೂ ಪ್ಲ್ಯಾನ್ ಇದ್ದರೆ, ತೊಗೋಬೇಕು ಅನ್ನೋವಂಥ ಪ್ಲ್ಯಾನ್ ಇದ್ರೆ ತೊಗೋಬೋದು. ತುಂಬ ಚೆನ್ನಾಗೈತಿ. ದೋಸೆ ಅಂತೂ ಚೆನ್ನಾಗೇ ಬರ್ತಾಯಿದ್ದಾವೆ. ತೋರಿಸಿದ್ದೀನಲ್ಲ ನಿಮ್ಗೆ, ಲೈವ್ ಆಗೇ ತೋರಿಸೀನಿ ದೋಸೆ ಯಾವ ರೀತಿ ಬಂದವು ಅಂತಂದು. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಒಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.